ಈ ರಾಷ್ಟ್ರದ್ರೋಹಿ ಸಂಘಟನೆಗೆ ನಾವು ಏನಾದರೂ ಅದ್ರಾಗ ಹೋದ್ರೆ ನಾವು ಕೂಡ ಸಂವಿಧಾನ ದ್ರೋಹಿಗಳಾಗ್ತೀವಿ. ಕಂಬಾಲ್ಪಲ್ಲಿಯಲ್ಲಿ 7 ಜನನ ಸುಟ್ಟಾಕಿದಾಗ ಎಲ್ಲೋಗಿದ್ರಿ ನೀವು? ಹತ್ರಾಸಲ್ಲಿ ನಮ್ಮ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ನಾಲಿಗೆ ಕತ್ತರಿಸಿದಾಗ ಈ ಮೋಹನ್ ಭಾಗವತನ ನಾಲಿಗೆ ಬಿದ್ದೋಗಿತ್ತ? ನಮ್ಮ ಚರಿತ್ರೆಯನ್ನ ನಾವೇ ಬರಿಬೇಕು. ಈ ನಾಯಿ ನರಿಗಳು ಬರೆದ್ರೆ ಇದೇ ಚರಿತ್ರೆ ಆಗೋದು. ಸಿಂಹಗಳ ಚರಿತ್ರೆಯನ್ನ ಸಿಂಹಗಳೇ ಬರಿಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರ ವಿದ್ವತ್ತಿಗೆ ಎದುರಿದಂತ ಈ RSS ಪಿಂಡಗಳು RSS ಅನ್ನುವಂಥದ್ದನ್ನ 25ರಲ್ಲಿ ಕಟ್ಟಿದ್ರು, ಹಿಂದೂ ಮಹಾಸಭಾ ಕಟ್ಟಿದ್ರು, ಭಾರತೀಯ ಜನಸಂಘವನ್ನ ಕಟ್ಕೊಂಡ್ರು. ಇವತ್ತು 100 ಹೆಸರುಗಳಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಷ್ಟು ಮಾಡೋದು ಒಂದೇ, DSS ಮಾಡೋದು ಒಂದೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದಲಿತ ಚಳವಳಿ ಹುಟ್ಟಿದ್ದೇ ಈ ಅಸಮಾನತೆಯ ವಿರುದ್ಧ, ಈ ಜಾತಿ ವ್ಯವಸ್ಥೆಯ ಕ್ರೌರ್ಯದ ವಿರುದ್ಧ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬರ ತಾಯಿಯ ಒಡಲ ಬೆಂಕಿಯಾಗಿ ಹುಟ್ಟಿದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶತಮಾನಗಳ ಕಾಲ ಧರ್ಮದ ಹೆಸರಿನಲ್ಲಿ ಬಹುದೊಡ್ಡ ವರ್ಗವನ್ನು ವಂಚಿಸುತ್ತಾ ತಮ್ಮ ಒಂದು ಅಧಿಕಾರವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋದಕ್ಕೆ ಈ ಬ್ರಾಹ್ಮಣ್ಯ ಹೂಡಿದಂತಹ ಬಹುದೊಡ್ಡ ಸಂಚನ್ನು ವಿಫಲಗೊಳಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದೊಡ್ಡ ಚಳವಳಿಯನ್ನು ಈ ನಾಡಿನಲ್ಲಿ ಕಟ್ಟಿದ್ರು. ಬಾಬಾ ಸಾಹೇಬರಿಗಿನ್ನ ಪೂರ್ವದಲ್ಲಿ ಈ ಚಳವಳಿಯನ್ನು ಅನೇಕರು ಮುನ್ನಡೆಸಿದ್ದಾರೆ. ನಮಗೆ ಅಕ್ಷರವೇ ಇಲ್ಲದಂಥ ಕಾಲಘಟ್ಟದಲ್ಲಿ ನಮಗೆ ಅಕ್ಷರದ ಪಾಠವನ್ನು ಹೇಳಿಕೊಟ್ಟವರು ಮಹಾತ್ಮ ಜ್ಯೋತಿಬಾ ಫುಲೆ, ತಾಯಿ ಸಾವಿತ್ರಿಬಾಯಿ ಫುಲೆ. ಈ ದೇಶದ ಬಹುಸಂಖ್ಯಾತರಿಗೆ ಎಲ್ಲ ಅಧಿಕಾರ ಅವಕಾಶಗಳು ಸಿಕ್ಕಬೇಕು ಅಂತ ಹೇಳಿದವರು ಕೊಲ್ಲಾಪುರದ ಶಾಹು ಮಹಾರಾಜರು. ಶಾಹು ಮಹಾರಾಜರ ಆ ನೀತಿಯನ್ನು ಮೈಸೂರು ರಾಜ್ಯದಲ್ಲಿ ಅಳವಡಿಸಿಕೊಂಡಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ನಾವು ಇತಿಹಾಸವನ್ನು ಗಮನಿಸಬೇಕು ಬಂಧುಗಳೇ. ದಲಿತ ಚಳವಳಿಯ ಕಾರ್ಯಕರ್ತ ಏನಾಗಿದ್ದ ಅನ್ನೋದನ್ನ ನೀವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕು. ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಅಂದರೆ ಅವನ ಜೋಳಿಗೆಯಲ್ಲಿ ಒಂದು ಪುಸ್ತಕ ಇರ್ತಾ ಇತ್ತು, ಒಂದು ಬರೆಯುವ ಎಕ್ಸಸೈಸ್ ಬುಕ್ ಇರ್ತಿತ್ತು, ಒಂದು ಜೊತೆ ಬಟ್ಟೆ ಇರ್ತಾ ಇತ್ತು. ಅವನು ಏಕಕಾಲಕ್ಕೆ ಗೋಡೆ ಬರಹವನ್ನು ಬರೀತಾ ಇದ್ದ, ಬ್ಯಾನರ್ಗಳನ್ನು ಕಟ್ಟುತ್ತಾ ಇದ್ದ, ಘೋಷಣೆಗಳನ್ನು ಕೂಗ್ತಾ ಇದ್ದ, ಹಾಡುಗಳನ್ನು ಬರೀತಾ ಇದ್ದ, ಹಾಡುಗಳನ್ನು ಹಾಡ್ತಾ ಇದ್ದ. ಜನ ಸಮುದಾಯದ ನಡುವೆ ಒಬ್ಬ ಕಾರ್ಯಕರ್ತನಾಗಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿರ್ತಿದ್ರು. ನಾಯಕರಾಗಿ ಅವರು ಯಾವತ್ತೂ ಕೂಡ ಪ್ರದರ್ಶನ ಮಾಡಿದವರಲ್ಲ. ಇದು ದಲಿತ ಚಳವಳಿಯ ಒಳಗಡೆ ಬಂದಂಥ ಕಾರ್ಯಕರ್ತರ ಬಹುದೊಡ್ಡ ಒಂದು ಗುಣ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರ್ದು. ದಲಿತ ಸಂಘರ್ಷ ಸಮಿತಿಯ ಕಾಲುಗಳು ಮೆರವಣಿಗೆ ಹೊರಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಜಾತಿವಾದಿಗಳು ನಡುಗ್ತಾ ಇದ್ರು. ಬಾಳುಪೇಟೆಯಲ್ಲಿ ನಡೆದಂಥ ಒಂದು ಜಾತಿವಾದಿ ಹಿಂಸೆಯ ಕಾರಣಕ್ಕೆ ದಲಿತ ಸಂಘರ್ಷ ಸಮಿತಿಯ ಮೆರವಣಿಗೆ ಬರಿತಾ ಬರಬೇಕಾದ್ರೆ ಅಂದು ನಮ್ಮ ನಾಡಿನ ಕವಿಗಳಾದಂಥ ಸಿದ್ಧಲಿಂಗಯ್ಯನವರು ಬರೆದಂಥ ಹಾಡು, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಒದ್ದು ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ, ಇರುವೆಯಂತೆ ಹರಿವ ಸಾಲು ಹುಲಿಸಿಂಹದ ದನಿಗಳು, ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ, ಯಜಮಾನರ ಹಟ್ಟಿಯಲ್ಲಿ ದಣಿಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೋ ನನ್ನ ಜನ ನೀರಿನಂತೆ ನಿಂತರು ಅನ್ನುವಂಥ ಘೋಷಣೆಗಳನ್ನು ಆಡ್ತಾ ಇದ್ರು. ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು, ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು, ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ, ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ, ತರಗಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಹೇಳಿ ಕವಿ ಸಿದ್ಧಲಿಂಗಯ್ಯನವರು ಹಾಡನ್ನ ಬರೆದ್ರು.
ಅಂಥ ಕವಿತ್ವ ಶಕ್ತಿ ದಲಿತ ಚಳವಳಿಯ ಒಡಲಿನಿಂದ ಹುಟ್ಟಿದಂಥದ್ದು. ಇಂಥ ನೂರಾರು ಕವಿಗಳು ದಲಿತ ಚಳವಳಿಯಲ್ಲಿ ಹುಟ್ಟಿದ್ರು, ಹಾಡುಗಳನ್ನು ಬರೆದ್ರು, ನಾಟಕಗಳನ್ನು ಆಡಿದ್ರು. ಹಸುವಿನಿಂದ ಎಷ್ಟೋ ಜನ ಸತ್ತೋದ್ರು ನಮ್ಮ ಕಾರ್ಯಕರ್ತರು. ಮನೆಮಠಗಳನ್ನು ಬಿಟ್ಟರು, ತಂದೆ ತಾಯಿಗಳನ್ನು ತೊರೆದ್ರು, ಬೀದಿಯ ಎಣವಾದರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು. ಪೊಲೀಸರ ದೊಣ್ಣೆಗಳು, ಏಜೆಂಟರ ಕತ್ತಿಗಳು, ಅದಕ್ಕೆಲ್ಲ ಎದೆ ಒಡ್ಡದವರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು. ಇಂಥ ಕಾರ್ಯಕರ್ತರ ಮೇಲೆ ಇವತ್ತು ಎಂಥ ಜವಾಬ್ದಾರಿ ಇದೆ ಅನ್ನೋದನ್ನ ನಾವಿವತ್ತು ಮನವರಿಕೆ ಮಾಡಿಕೊಳ್ಬೇಕು ಗೆಳೆಯರೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನುದ್ದಕ್ಕೂ ನಡೆಸಿದಂತಹ ಬಹುದೊಡ್ಡ ಹೋರಾಟ ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ. ನನ್ನ ನಂತರ ನಾನು ಭೌತಿಕವಾಗಿ ಇಲ್ಲದೆ ಹೋದರೂ ಕೂಡ ನನ್ನ ಸಾವಿನ ನಂತರ ನನ್ನ ಜನ ಈ ಹೋರಾಟವನ್ನು ಮುಂದುವರಿಸ್ತಾರೆ ಅಂತ ಬಹುದೊಡ್ಡ ಆಶಯವನ್ನು ಇಟ್ಕೊಂಡಿದ್ರು. ನಾವು ಮುಂದುವರಿಸಬೇಕಾ ಬೇಡವಾ? ಮುಂದುವರಿಸಬೇಕಾ ಬೇಡವಾ? ನಾವು ಅಂದೇ ಹೇಳಿದ್ರು ಬಾಬಾ ಸಾಹೇಬರು, ಶತ್ರುಗಳ ಪಡೆ ನಿರ್ಮಾಣ ಆಗ್ತಾ ಇದೆ, ಶತ್ರುಗಳ ಪಡೆ, ವೈರಿಗಳ ಪಡೆ ನಿರಂತರವಾಗಿ ನಮ್ಮನ್ನ ಬೇಟೆ ಆಡ್ತಾ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು. ಸಂಪುಟ 15ರಲ್ಲಿ ಹೇಳ್ತಾರೆ, RSS ಅನ್ನುವಂಥ ಅಪಾಯಕಾರಿ ವಿಷಜಂತುವಿನ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ನಾವು ಓದಿದ್ವು ಅದನ್ನ. ಸಂಪುಟ 15ರಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ವಿಷಜಂತು, ವಿಷಕಾರಿ ಈ ದೇಶವನ್ನು ನುಂಗೋದಕ್ಕೆ ಬರ್ತಾ ಇದೆ, ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಮಾತನ್ನ 1928ರಲ್ಲಿ ಬಾಬಾ ಸಾಹೇಬರು ಹೇಳಿದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬಂಧುಗಳೇ, ಆ ಹಿನ್ನೆಲೆಯಲ್ಲಿ ಈ ಕರಿ ಟೊಪ್ಪಿ, ಈ ಚಡ್ಡಿ, ಈ ಲಾಠಿ ಇವರು ಕೊಟ್ಟವರು ಯಾರು? ಯಾರು ಕೊಟ್ಟಿದ್ದು ಇವರಿಗೆ? ಸಂವಿಧಾನ ಕೊಟ್ಟಿದೆಯಾ? ದೇಶದ ಜನ ಏನಾದರೂ ಕೊಟ್ಟಿದ್ದಾರಾ? ನೀವು ಕರಿ ಟೊಪ್ಪಿ, ಚಡ್ಡಿ ಹಾಕೊಂಡು, ಲಾಠಿ ಹಿಡ್ಕೊಂಡು, ದೊಣ್ಣೆ ಹಿಡ್ಕೊಂಡು ಎಲ್ಲ ಬೀದಿ ಬೀದಿಗಳಲ್ಲಿ ತಿರುಗಿ ಅಂತ ಹೇಳಿ ಇವರು ಕೊಟ್ಟಿದ್ದು ಯಾರಂದ್ರೆ ಇಟಲಿಯ ಮುಸೋಲಿನಿ ಅನ್ನುವಂಥ ಒಬ್ಬ ದುಷ್ಟ ವ್ಯಕ್ತಿತ್ವದ ಫ್ಯಾಸಿಸಮಿನ ಒಬ್ಬ ಅಲ್ಲಿನ ಆಡಳಿತ ನಡೆಸ್ತಾ ಇದ್ದವನು ಮುಸೋಲಿನಿ. ಆ ಮುಸೋಲಿನಿ ಕೊಟ್ಟಂತ ಈ ಕರಿ ಟೊಪ್ಪಿಯನ್ನ, ಈ ಕಾಕಿ ಚಡ್ಡಿಯನ್ನ ಹಾಕಿಕೊಂಡು ಬಂದು ಇವತ್ತಿಲ್ಲಿ ಇವರು ಸವಾರಿ ಮಾಡ್ತಾ ಇದ್ದಾರೆ. ಇವರ ರಕ್ತದ ಶ್ರೇಷ್ಠತೆಯ ಪಾಠ ಎಲ್ಲಿಂದ ಕಲ್ತರು ಇವರು? ಇವರ ರಕ್ತದ ಶ್ರೇಷ್ಠತೆಯ ಪಾಠ ಕಲ್ತಿದ್ದು ಹಿಟ್ಲರ್ನಿಂದ ಅದನ್ನ ತಗೊಂಡ್ರು ಇವರು. ಇವರ DNA ಇರೋದು ಮುಸೋಲಿನಿ ಮತ್ತು ಹಿಟ್ಲರ್ ರಕ್ತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತೀಯ ರಕ್ತ ಇಲ್ಲ ಅಲ್ಲಿ. ಭಾರತೀಯ ರಕ್ತ ಏನಾದ್ರೂ ಇದ್ರೆ ಅದು ನಮ್ಮಲ್ಲಿದೆ, ಈ ದೇಶದ ಅಂಬೇಡ್ಕರ್ ವಾದಿಗಳಲ್ಲಿದೆ, ಈ ದೇಶದ ಸಮಾನತಾವಾದಿಗಳಲ್ಲಿದೆ. ಬಂಧುಗಳೇ, ಕೊಲ್ಲಾಪುರದಲ್ಲಿ ಯಾವ ಶಾಹು ಮಹಾರಾಜರು 1902ರಲ್ಲಿ ಈ ದೇಶದ ಬಹುಸಂಖ್ಯಾತರಾದಂಥ ಹಿಂದುಳಿದವರಿಗೆ, ಪರಿಶಿಷ್ಟರಿಗೆ, ಮಹಿಳೆಯರಿಗೆ ಅಧಿಕಾರದಲ್ಲಿ ಪಾಲನ್ನು ಕೊಡುವಾಗ, ಮೀಸಲಾತಿಯನ್ನು ಕೊಟ್ಟಾಗ ಇದನ್ನ ತೀವ್ರವಾಗಿ ವಿರೋಧಿಸಿದವರು ಯಾರು? ಯಾರು ವಿರೋಧಿಸಿದ್ದನ್ನ? ಇದೇ ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಅವನು ಲೋಕಮಾನ್ಯ ಆದರು. ಆದರೆ ಈ ದೇಶದ ಬಡವರಿಗೆ, ತಳ ಸಮುದಾಯಗಳಿಗೆ, ಮನುಷ್ಯತ್ವವಿಲ್ಲದೆ ಪ್ರಾಣಿಗಳಂತೆ ಬದುಕ್ತಾ ಇದ್ದಂಥವರಿಗೆ ಮೀಸಲಾತಿಯ ಮೂಲಕ ಅಧಿಕಾರದ ಹಂಚಿಕೆ ಕೊಟ್ಟಂತ ಶಾಹು ಮಹಾರಾಜರನ್ನ ಇತಿಹಾಸದಿಂದ ಹೊರಗಡೆ ಇಟ್ಟರು. ಬಾಲಗಂಗಾಧರ ತಿಲಕನ್ನ ತಂದು ಇತಿಹಾಸದಲ್ಲಿ ಲೋಕಮಾನ್ಯರನ್ನಾಗಿ ಮಾಡಿದ್ರು. ಇದು ಇತಿಹಾಸದ ತಿರುಚುವಿಕೆ. ಇದೇ ನಾಲ್ವಡಿ ಅವರು ತಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೊರಟಾಗ ಇದರ ವಿರುದ್ಧ ಮಾತನಾಡಿದವರು ಯಾರು? ಯಾರು ಮಾತಾಡಿದ್ದು? ಇದೇ ವಿಶ್ವೇಶ್ವರಯ್ಯ ಬಹಳ ಬುದ್ಧಿವಂತ ಅಂತ ಹೇಳಿದ್ರು. ಯಾವ ಬುದ್ಧಿವಂತ ಸ್ವಾಮಿ? ಮೀಸಲಾತಿಯನ್ನ ನೀವು ಜಾರಿ ಮಾಡೋದಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಗೊಡ್ಡು ಬೆದರಿಕೆಯನ್ನು ಹಾಕ್ತಾನೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಕೃಷ್ಣರಾಜ ಒಡೆಯರವರು ಅದಕ್ಕೆ ಹೆದರಲಿಲ್ಲ. ನೀವು ರಾಜೀನಾಮೆ ಕೊಟ್ಟರು
ಬಿಟ್ಟರು ನಾನು ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿ ಆವತ್ತು ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಆದರೆ ಇವತ್ತು ಎಷ್ಟು ಜನ ನಾಲ್ವಡಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ದಾರೆ? ಕನ್ನಂಬಾಡಿ ಕಟ್ಟಿದ್ದು ಯಾರು? ಭಾಗವತರವರು ಮುತ್ತಾತ ಕಟ್ಟದ್ನ? RSS ಅವರು ಅವರ ಅಪ್ಪ ಮಕ್ಕಳು ಕಟ್ಟಿದ್ರ? ತನ್ನ ಮನೆಯ ಒಡೆಯವುಗಳನ್ನು ಮಾರಿ ಅದನ್ನ ಕಟ್ಟದಂಥವ್ರು ನಾಲ್ವಡಿಯವರು. ಇವತ್ತು ಮಂಡ್ಯದ ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ? ಕಾವೇರಿ ನೀರು ಕುಡಿಯೋರು ಅರ್ಥ ಮಾಡ್ಕೊಳ್ಬೇಕಲ್ವಾ? ಬಂಧುಗಳೇ, ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಚರಿತ್ರೆಯನ್ನ ನಾವೇ ಬರಿಬೇಕು. ಈ ನಾಯಿ ನರಿಗಳು ಬರೆದ್ರೆ ಇದೇ ಚರಿತ್ರೆ ಆಗೋದು. ಸಿಂಹಗಳ ಚರಿತ್ರೆಯನ್ನ ಸಿಂಹಗಳೇ ಬರಿಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಿಂಹಗಳ ಚರಿತ್ರೆಯನ್ನ ಸಿಂಹಗಳು ಬರೆದಾಗ ಮಾತ್ರ ಅದು ಸಿಂಹಗಳ ಚರಿತ್ರೆ ಆಗುತ್ತೆ ಹೊರತು ನಾಯಿ ನರಿಗಳ ಚರಿತ್ರೆ ಆಗೋದಿಲ್ಲ. ಈ ನಾಯಿ ನರಿಗಳು ಬರೆದಂಥ ಚರಿತ್ರೆಯನ್ನ ಇವತ್ತು ಪಠ್ಯವನ್ನಾಗಿ ಮಾಡಿ ನಮ್ಮ ಮುಂದೆ ಇವತ್ತಿಡ್ತಾ ಇದ್ದಾರೆ. ಈ ಇತಿಹಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಇತಿಹಾಸದಲ್ಲಿ ಲೋಕಮಾನ್ಯ ತಿಲಕರನ್ನ ಇವತ್ತು ವಿರಾಜಮಾನರಾಗಿ ಮಾಡಿದ್ದಾರೆ. ಆದರೆ ಶಾಹು ಮಹಾರಾಜರು ಯಾವ ಪಠ್ಯದಲ್ಲಿದ್ದಾರೆ? ಆ ಪಠ್ಯವನ್ನ ನಮ್ಮ ಮನಸ್ಸಿಗೆ, ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗತ್ತೆ. ನಾಲ್ವಡಿಯವರ ಬಗ್ಗೆ ಹೇಳಬೇಕಾಗತ್ತೆ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಶಿಕ್ಷಣವನ್ನು ಕೊಡಬೇಕು ಅಂದಾಗ ಇದೇ RSSನ ಪಿಂಡಗಳು ಆವತ್ತು ಅದನ್ನು ವಿರೋಧ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಭಾರತವನ್ನ, ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನ ಕಟ್ಟಿ ಈ ದೇಶದ ಬಹುಸಂಖ್ಯಾತರಿಗೆ, ದಲಿತರು, ಹಿಂದುಳಿದವರಿಗೆ ಒಂದು ಮಾನವೀಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೋರಾಟವನ್ನು ಆರಂಭ ಮಾಡಿದಾಗ ಹುಟ್ಟುಕೊಂಡಿದ್ದೆ ಈ RSS. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಖರ ಪಾಂಡಿತ್ಯ, ಅವರ ವಿಚಾರವಂತಿಕೆಗೆ ಇಡೀ ದುಂಡು ಮೇಜಿನ ಪರಿಷತ್ತೆ ನಿಬ್ಬೆರಗಾಗಿತ್ತು. ಅವರು ಮಾತನಾಡಿದಂಥ ರೀತಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ, ಅವರ ವಿದ್ವತ್ತಿಗೆ ಎದುರಿದಂಥ ಈ RSSನ ಪಿಂಡಗಳು RSS ಅನ್ನುವಂಥದ್ದನ್ನು 25ರಲ್ಲಿ ಕಟ್ಟಿದ್ರು. ಹಂತ ಹಂತವಾಗಿ ಬದಲಾವಣೆ ಮಾಡ್ಕೊಂಡು ಬಂದರು. ಅವರು ಹಿಂದೂ ಮಹಾಸಭಾ ಕಟ್ಟಿದ್ರು, ಭಾರತೀಯ ಜನಸಂಘವನ್ನ ಕಟ್ಕೊಂಡ್ರು. ಇವತ್ತು ನೂರಾರು ಹೆಸರುಗಳಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಷ್ಟು ಮಾಡೋದು ಒಂದೇ, DSS ಮಾಡೋದು ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ದಲಿತ ಚಳವಳಿ ತನ್ನ ಇತಿಹಾಸವನ್ನು ಮತ್ತೆ ನಾವು ಅದನ್ನು ಮೈದುಂಬಿಕೊಳ್ಬೇಕು. ನಮ್ಮ ವೈಚಾರಿಕತೆಯನ್ನು, ನಮ್ಮ ಹಿರಿಯರ ತ್ಯಾಗವನ್ನು, ಅವರ ಬಲಿದಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು RSSಗಿರೋದು ಎರಡೇ ಅಜೆಂಡಾ ಅವ್ರು ಹೇಳೋದು. ಇಲ್ಲ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ, ಇಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳ್ತೀನಿ, ಈ ಭಾಗವತನ್ಗೆ ಈ ಪ್ರಧಾನಮಂತ್ರಿ ಕಳೆದ ಸ್ವತಂತ್ರ ದಿನಾಚರಣೆಯಲ್ಲಿ RSSನ ಹೊಗಳಿ ಈತ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ. ಏನು ಅಗತ್ಯ ಇತ್ತು? ಏನು ಕೊಡುಗೆ ಸ್ವಾತಂತ್ರ್ಯ ಹೋರಾಟಕ್ಕೆ RSSದು? ದೆಹಲಿಯ ಇಂಡಿಯಾ ಗೇಟಲ್ಲಿ ಕೆತ್ತಿರುವಂತಹ ಬಹು ದೊಡ್ಡ ರೀತಿಯ ಶಿಲೆ ಇದೆ, ಒಂದು ಗೋಪುರ ಇದೆ. ಅದರ ಮೇಲೆ ನೀವು ಹೋಗಿ ಹುಡುಕಿದ್ರೂ ಕೂಡ RSSನ ಒಂದು ಹೆಸರು ಸಿಗೋದಿಲ್ಲ. ಅಲ್ಲಿ ಮುಸಲ್ಮಾನರು 80 ಭಾಗ ಇದ್ದಾರೆ. ದೇಶಕ್ಕೆ ಪ್ರಾಣ ಕೊಟ್ಟಂಥವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮುಸಲ್ಮಾನರ ಹೆಸರುಗಳು ಅಲ್ಲಿ ಕೆತ್ತಿದ್ದಾವೆ. ಅದನ್ನೇ ಹೇಳಿದ್ದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ ಹೇಳಿದ್ರು, ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ಒಂದು ನಾಯಿನೂ ಕೂಡ ಸತ್ತಿಲ್ಲ ಅನ್ನುವಂಥ ಮಾತನ್ನ ಖರ್ಗೆ ಅವರು ಅಸಂ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು. ಆದರೆ ದುರಂತ ಅದರ ನಂತರ ಚುನಾವಣೆಯಲ್ಲಿ ಅವ್ರನ್ನೇ ಸೋಲಿಸಿದ್ರು. ಅಂದ್ರೆ ನಾವು ಬಹುಸಂಖ್ಯಾತರು, ಬಹುಜನ ಸಮಾಜ, ನಮ್ಮ ಓಟುಗಳು ಎಲ್ಲಿದ್ದಾವೆ? ನಮ್ಮ ಓಟುಗಳು ಎಲ್ಲೋಗ್ತಾ ಇದ್ದಾವೆ? ನಾವು ಯಾಕೆ ಅವರ ಅಡಿಯಾಳುಗಳಾಗಿದ್ದೇವೆ? ಇದು ಬಹುದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ವಿರುದ್ಧನೇ ನಮ್ಮವ್ರನ್ನ ಎತ್ಕಟ್ತಾ ಇದ್ದಾರೆ. ನಮ್ಮ ಕತ್ತಿ, ನಮ್ಮ ಬೆರಳನ್ನ ನಮ್ಮಂದಲೇ ಚುಚ್ಚಿಸ್ತಾ ಇದ್ದಾರೆ.
ಕೇವಲ 3.5-4 ಜನಸಂಖ್ಯೆ ಇರುವಂಥ ಒಂದು ಸಮುದಾಯ. ಆ ಇಡೀ ಸಮುದಾಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಆ ಇಡೀ ಸಮುದಾಯದಲ್ಲೂ ಕೂಡ ಅನೇಕ ಪ್ರಗತಿಪರರು, ಸಮಾನತಾವಾದಿಗಳಿದ್ದಾರೆ. ಅದನ್ನು ಗೌರವಿಸುತ್ತೆ ದಲಿತ ಸಂಘರ್ಷ ಸಮಿತಿ. ದಲಿತ ಸಂಘರ್ಷ ಸಮಿತಿಯಲ್ಲೂ ಕೂಡ ಅನೇಕರು ಬ್ರಾಹ್ಮಣ ಸಮುದಾಯದಿಂದ ಬಂದಂಥವರು ಕೂಡ ದಲಿತ ಚಳವಳಿಯಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಆದರೆ ಆ ಇಡೀ ಅಲ್ಲಿರುವಂಥ ವಿಷಜಂತುಗಳು ಇವತ್ತು ಇಡೀ ದೇಶವನ್ನು ನುಂಗುವ ಪ್ರಕ್ರಿಯೆಗೆ ಅವರು ಕೈ ಹಾಕಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ದೇವನೂರು ಮಹಾದೇವ ಅವರ ಲೇಖನವನ್ನು ತಾವೆಲ್ಲ ಓದಿರಬೇಕು. ಓದಿದ್ದೀರಲ್ವಾ? ಎಷ್ಟು ಜನ ಓದಿದ್ದೀರಿ? ದೇವನೂರು ಮಹಾದೇವ ಅವರು ಬರೆದಂಥ ಆ ಒಂದು ಲೇಖನದಲ್ಲಿ ಅವರೊಂದು ಕಡೆ ಹೇಳ್ತಾರೆ, ಹೌದು 100 ವರ್ಷ ಆಗಿದೆಯಂತೆ, ಆದರೆ ಏನು ಪ್ರಯೋಜನ? ಮೆದುಳೇ ಬಲ್ತಿಲ್ಲ, ದೇಹ ಮಾತ್ರ ಹೋಗ್ಬಿಟ್ಟಿದೆ. ಕೈ ಕಾಲು ಬಲ್ತಿದೆ, ಆದರೆ ಮೆದುಳು ಅದು ಮಂದ ಬುದ್ಧಿ ಇದೆ, ಅದಕ್ಕಿನ್ನೂ ಬುದ್ಧಿನೇ ಬಂದಿಲ್ಲ. ಈ ಬುದ್ಧಿ ಬರ್ದಿರೋ ಅಂಥ ಸಂಘಟನೆಗೆ ಏನಂತ ಕರಿಬೇಕು? ಬುದ್ಧಿಮಾಂದ್ಯ ಸಂಘಟನೆ. ಅಂದರೆ ಸಹಜವಾಗಿ ಆಗಿರುವಂಥವ್ರ ಬಗ್ಗೆ ನಾವು ಅದರ ಬಗ್ಗೆ ನಮಗೆ ಆ ಸಮುದಾಯದ ಬಗ್ಗೆ, ಆ ವಿಕಲಚೇತನರ ಬಗ್ಗೆ ನಮಗೆ ಅತ್ಯಂತ ಅಪಾರವಾದಂಥ ಕಳಕಳಿ ಇದೆ. ಆದರೆ ಇವರು ಈ ಜನ ಇದ್ದಾರಲ್ಲ, RSS ವಾದಿಗಳು, ಇವ್ರನ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇವತ್ತು ಇಡೀ ದೇಶ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ರೆ, ಈ ದೇಶದ ಪ್ರಧಾನಿ ಆದಂಥವರು ಪಾರ್ಲಿಮೆಂಟಿನ ಒಳಗಡೆ ಅದು ಯಾವುದೋ ಸೆಂಗೋಲ್ ಅಂತ ಹೇಳಿ ತಗೊಂಡೋಗಿ ಇಟ್ಟಿದ್ದಾರೆ. ಅದನ್ನು ಯಾವುದಪ್ಪ ಅದು? ಯಾವುದದು ಸೆಂಗೋಲು? ಅದು ವೈದಿಕರ ಒಂದು ಸಂಕೇತ. ಆ ವೈದಿಕರ ಸಂಕೇತವನ್ನು ತೆಗೆದುಕೊಂಡೋಗಿ ಇವತ್ತು ಪಾರ್ಲಿಮೆಂಟಲ್ಲಿ ಇಟ್ಟಿದ್ದಾರೆ. ಹಾಗಾದರೆ ನಾವೇನು ಮಾಡ್ತಾ ಇದ್ದೀವಿ? ಇಂಥ ಅಪಾಯಕಾರಿಯಾದಂಥ ವಿಚಾರಧಾರೆಗಳು ಬರುವಾಗ ನಾವು ಗಂಭೀರವಾಗಿ ಆಲೋಚನೆಯನ್ನು ನಾವು ಮಾಡಬೇಕಾಗುತ್ತೆ ಬಂಧುಗಳೇ. ಪಹಲ್ಗಾಮ್ ಆದಾಗ ಒಬ್ಬ ಟೆರರಿಸ್ಟ್ಗಳಿಂದ ಅನೇಕ ಜೀವಗಳು ಹೋಯಿತು. ನಮಗೆ ಅದರ ಬಗ್ಗೆ ಅತ್ಯಂತ ನೋವಿದೆ. ಎಲ್ಲರ ಜೀವನೂ ಒಂದೇನೆ. ಪಹಲ್ಗಾಮ್ನಲ್ಲಿ ನಡೆದಂಥ ಟೆರರಿಸ್ಟ್ ಅಟ್ಯಾಕಿಂದ ಅಷ್ಟು ಜನ ಜೀವಗಳು ಹೋಯ್ತು ಅಂತ ಹೇಳಿ ಇಡೀ ಸರ್ಕಾರ ಎಲ್ಲರೂ ಮಾತಾಡಿದ್ರು, ಸರಿಯಪ್ಪ. ಆದರೆ ದಿನನಿತ್ಯ ದಲಿತರ ತಾಯಂದಿರ ಮಾರಣಹೋಮ ನಡೀತಾ ಇದೆಯಲ್ಲ, ಅತ್ಯಾಚಾರ ನಡೀತಾ ಇದೆಯಲ್ಲ, RSS ಯಾಕೆ ಮಾತಾಡೋದಿಲ್ಲ ಅದ್ರ ಬಗ್ಗೆ? ಕಂಬಾಲ್ಪಲ್ಲಿಯಲ್ಲಿ 7 ಜನನ ಸುಟ್ಟಾಕಿದಾಗ ಎಲ್ಲೋಗಿದ್ರಿ ನೀವು? ಹತ್ರಾಸಲ್ಲಿ ನಮ್ಮ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ನಾಲಿಗೆ ಕತ್ತರಿಸಿದಾಗ ಈ ಮೋಹನ್ ಭಾಗವತನ ನಾಲಿಗೆ ಬಿದ್ದೋಗಿತ್ತ? ಯಾಕೆ ಮಾತಾಡಿಲ್ಲ? ಸಾಮಾಜಿಕ ತಾರತಮ್ಯಗಳಿಗೆ, ಸಾಮಾಜಿಕ ಅವಮಾನಗಳಿಗೆ ದಿನನಿತ್ಯ ಈಡಾಗ್ತಾ ಇರುವಂಥ ನಮ್ಮ ಅಕ್ಕಂದಿರು ತಾಯಂದಿರ ವಿಚಾರ ಬಂದಾಗ ಇವರು ಮೌನವಾಗಿರ್ತಾರೆ. ಅದೇ ಎಲ್ಲೋ ಒಂದು ಅಟ್ಯಾಕ್ ಆಯಿತು ಅಂದರೆ ಇಡೀ ದೇಶನೇ ಮುಳುಗೋಯ್ತು ಅನ್ನೋ ಥರ ಇವರು ಮಾತಾಡ್ತಾ ಇದ್ದಾರೆ. ಇದೇ ಮೋಹನ್ ಭಾಗವತರು ಮೊನ್ನೆ PS ಕಾಲೇಜಲ್ಲಿ ಹೋಗಿ ಭಾಷಣ ಮಾಡಿದ್ದಾರೆ. ಇವರು ಇದೇ PS ಕಾಲೇಜಿಗೆ ಕಳೆದ 1 ತಿಂಗಳ ಹಿಂದೆ ಇದೇ ಕೇಂದ್ರ ಸರ್ಕಾರ ED ರೈಡ್ ಮಾಡ್ತು. ಅಲ್ಲಿ ಆ ಸಂಸ್ಥೆಯ ಎಲ್ಲ ಅಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ ಅದರ ಮೇಲೆ ದಾಳಿ ಮಾಡಿದ್ರು. ಇಲ್ಲಿ ದಾಳಿ ಮಾಡಿದಂಥ PS-ನಲ್ಲಿ ಮತ್ತೆ ಈ ಭಾಗವತ್ ಹೋಗಿ ಭಾಷಣ ಮಾಡ್ತಾನೆ ಅಂದರೆ ಏನು ಇವ್ರದ್ದು ಒಳತಂತ್ರ ಇವ್ರದ್ದು? ಸೊ ಈ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಸತ್ತಿನ ವಿರುದ್ಧ ಇವತ್ತು ಈ ಹಿಂದೂ ಮಹಾಸಂಸತ್ತನ್ನು ತರುವ ಕುತಂತ್ರವನ್ನು ಇವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ದಲಿತ ಚಳವಳಿಯ ಕಾರ್ಯಕರ್ತರು ನಾವು ಇದರ ಬಗ್ಗೆ ಹೆಚ್ಚು ವೈಚಾರಿಕವಾಗಿ ಪ್ರಜ್ಞಾವಂತರಾಗಿ ನಾವು ಚಳವಳಿಯನ್ನು ಮುನ್ನಡೆಸಬೇಕು ಅಂತ ಒಂದು ಬಹುದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ. ಪ್ರೊಫೆಸರ್ BK ಅವರು ಹೇಳ್ತಾ ಇದ್ರು, ಹೊರಗಡೆ ದೀಪ ಉರಿತಾ ಇದೆ, ಒಳಗಡೆ ದೀಪ ಉರಿತಾ ಇದೆ ಹೋರಾಟದ ದೀವಿಗೆ, ಹೊರಗಡೆ ಶತ್ರು ನಿರಂತರವಾಗಿ ನಮ್ಮನ್ನು ಬೇಟೆಯಾಡ್ತಾ ಇದ್ದಾನೆ. ಹಾಗಾಗಿ ನಾವು ಈ ಹೋರಾಟದ ದೀವಿಗೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಪ್ರೊಫೆಸರ್ BK ಅವರು ಹೇಳೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಂಧುಗಳು.
ಆ ಹಿನ್ನೆಲೆಯಲ್ಲಿ ಇವತ್ತು RSS ಅನ್ನುವಂಥ ಈ ಸಂಘಟನೆ ಇವತ್ತು ಇಡೀ ಭಾರತದ ಮೇಲೆ ಇವತ್ತು ದಾಳಿ ಮಾಡ್ತಾ ಇದೆ. ಅದಕ್ಕೆ ಯಾವ ಸಂವಿಧಾನದ ಬಗ್ಗೆನೂ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ. ಈ ನಂಬಿಕೆ ಇಲ್ಲದಂಥ ಈ ಚಳುವಳಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು. ಈ RSSನ್ನು ಬೇರು ಸಮೇತ ಕಿತ್ತಾಕೋ ಶಕ್ತಿ ಅದು DSSಗೆ ಮಾತ್ರ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ಹಳ್ಳಿಗಳಲ್ಲಿ ವಿಶೇಷವಾಗಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿ ಸಮುದಾಯ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನವನ್ನು ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಇತಿಹಾಸವನ್ನು ಮತ್ತೆ ಮತ್ತೆ ನಾವು ಅರ್ಥ ಮಾಡಿಕೊಳ್ಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ತಾವೆಲ್ಲ ವಿಶೇಷವಾಗಿ ದಲಿತ ಚಳವಳಿಯಲ್ಲಿ ಸಾಕಷ್ಟು ನೀವು ಅನುಭವ ಇದೆ, ಹೋರಾಟದ ಆ ಕೆಚ್ಚು ಇವತ್ತಿಗೂ ನಮ್ಮಲ್ಲಿ ಇದೆ. ನಾವೆಲ್ಲರೂ ಕೂಡ ಭಾರತದ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಉಳಿಸುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಈ ಹೋರಾಟವನ್ನು ಮುನ್ನಡೆಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, RSSಗೆ ಯಾವುದೇ ಹಿಂದುಳಿದ ಜಾತಿಗಳು, ಯಾವುದೇ ದಲಿತ ಸಮುದಾಯಗಳು ಯಾವುದೇ ಕಾರಣಕ್ಕೂ RSSಗೆ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದರೆ ಅದೊಂದು ರಾಷ್ಟ್ರದ್ರೋಹಿ ಸಂಘಟನೆ. ಈ ರಾಷ್ಟ್ರದ್ರೋಹಿ ಸಂಘಟನೆಗೆ ನಾವು ಏನಾದರೂ ಅದ್ರಾಗ ಹೋದರೆ ನಾವು ಕೂಡ ಸಂವಿಧಾನ ದ್ರೋಹಿಗಳಾಗ್ತೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಉತ್ತರಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ನನ್ನ ಮಾತುಗಳನ್ನು ಸಹನೆಯಿಂದ ಕೇಳಿದಂಥ ಎಲ್ಲ ಚಳವಳಿಯ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಆಡ್ತೇನೆ. ಜೈ ಭೀಮ್, ಜೈ ಭಾರತ್.